ನಿಮ್ಮೆಲ್ಲರಿಗೆ ಪ್ರಥಮ ಬಾರಿಗೆ ನಾನು ನನ್ನ ಪರವಾಗಿ, ಇಲಾಖೆ ಪರವಾಗಿ, ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತೇನೆ. ನಿಮಗೆಲ್ಲ ಹೇಳಬೇಕು ಅಂತ ಹೇಳಿದ್ರೆ, ನೀವೆಲ್ಲ ಇಂಜಿನಿಯರ್ಗಳಿದ್ದೀರಿ, ನಾನು ಇಂಜಿನಿಯರ್ ಇದ್ದೀನಿ, ವೃತ್ತಿಯಿಂದ ಇಂಜಿನಿಯರ್ ಇದ್ದೀನಿ. ಆದರೆ ನಾನು ಸಾರ್ವಜನಿಕವಾಗಿ ಪ್ರವೃತ್ತಿಯಿಂದ ಸಾರ್ವಜನಿಕ ಸೇವೆಯಲ್ಲಿ ಇದ್ದೇನೆ. ಇಂಜಿನಿಯರ್ಸ್ ಆರ್ ದ ಡಾಮಿನೇಟರ್ಸ್ ದ ವರ್ಲ್ಡ್ ಅಂತ ಹೇಳ್ತಾರೆ, ಅದು ಸತ್ಯನೇ ಇದೆ. ಇವತ್ತೇನೇ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡ್ರೆ ಇವತ್ತು ಇಂಜಿನಿಯರ್ ಇಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತೊಂದು ರಸ್ತೆ ಮಾಡಿ, ಚರಂಡಿ ಮಾಡಿ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ, ದೇವಾಲಯ ಕಟ್ಟ್ರಿ, ವಿಮಾನ ನಿಲ್ದಾಣ ಕಟ್ಟ್ರಿ, ರೈಲ್ವೆ ಸ್ಟೇಷನ್ ಕಟ್ಟ್ರಿ, ಏನ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರು ನಮಗೆ ಇಂಜಿನಿಯರ್ಸ್ ಬೇಕು. ಇವತ್ತು ನಾಗರಿಕತೆ ಇಷ್ಟೊಂದು ಬೆಳೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಇವತ್ತು ನಮ್ದೇನು ಪರಿಣಿತರಿದ್ದಾರೆ, ಕಾರ್ಮಿಕರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ವಿನ್ಯಾಸ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ನೀವೆಲ್ಲ ರಾಷ್ಟ್ರ ನಿರ್ಮಾತೃರು ಅಂತ ಹೇಳಿದ್ರೆ ಆ ಪ್ರತಿಶಕ್ತಿ ಆಗೋದಿಲ್ಲ. ಹೀಗಾಗಿ ಇವತ್ತು ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾವೆಲ್ಲ ಇವತ್ತು ನೆನಪಿಸ್ಕೊಳ್ತೀವಿ, ಹಾಗಾಗಿ ನಮ್ಮ ಆದರ್ಶ ಇಂಜಿನಿಯರ್ ಯಾರಪ್ಪ, ನಿಮ್ಮ ರೋಲ್ ಮಾಡೆಲ್ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ತೀವಿ. ನಿಮ್ಮ ಮನೆಯಲ್ಲೂ ಬಹಳ ಜನ ಇಂಜಿನಿಯರ್ಸ್ ಇರ್ಬೋದು, ನಿಮ್ಮ ತಂದೆ ತಾಯಿಗಳಲ್ಲಿ ಯಾರಾದ್ರೂ ಒಬ್ಬರು ಇಂಜಿನಿಯರ್ಸ್ ಇರ್ಬೋದು, ನಿಮ್ಮ ಅಣ್ಣ ತಮ್ಮ ಇರ್ಬೋದು. ಅವರ ಹೆಸರು ತೋತಾರೆ ಇಲ್ಲ. ಈ ಜಗತ್ತು ಸಾಧಕರನ್ನು ಸ್ಮರಿಸ್ತದೆ. ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಇರಬೇಕು. ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸ್ಮರಿಸ್ತಾರೆ. ಅವರ ಕರ್ತವ್ಯ ನಿಷ್ಠೆ, ಅವರ ಪ್ರಾಮಾಣಿಕತೆ, ಅವರ ದಕ್ಷತೆ, ಅವರೆಲ್ಲ ಅವ್ರೇನು ಸೇವೆ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಇವತ್ತಿಗೂ ಪ್ರತಿಯೊಬ್ಬರು ಅದನ್ನು ಸ್ಮರಿಸ್ತಾರೆ. ಆ ರೀತಿಯಲ್ಲಿ ಇವತ್ತು ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಇಲಾಖೆ ವತಿಯಿಂದ 13 ಸಹಾಯಕ ಇಂಜಿನಿಯರ್ ಮತ್ತು 40 ಕಿರಿಯ ಇಂಜಿನಿಯರ್ಗಳಿಗೆ ಇವತ್ತು ನಾವು ನೇಮಕಾತಿ ಆದೇಶ ಕೊಡ್ತಾ ಇದ್ದೇವೆ. ನೀವೆಲ್ಲ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಇವತ್ತು ಸೇವೆಗೆ ಸೇರ್ತಾ ಇದ್ದೀರಿ. ನೀರು ಅಂದ್ರೆ ಜೀವ ಜಲ. ನೀರಿಲ್ಲದೆ ಇದೆ ಏನಾದ್ರು? ಬೆಳಿಗ್ಗೆ ಇದೆ ಎಲ್ಲರಿಗೆ ಏನ್ ಬೇಕು? ನೀರು ಬೇಕು. ನೀರಿಗಾಗಿ ಯುದ್ಧ ಆಗ್ತದೆ ಅಂತ ಹಿಂದೆ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅವಾಗೆಲ್ಲ ನೀರೇ ಮಳೆ ಎಲ್ಲ ಚೆನ್ನಾಗಿ ಆಗ್ತಾ ಇತ್ತು. ನಾವಂತಿದ್ವಿ ಹಿಂಗೆ ಆಗ್ತದಪ್ಪ ಅಂತ ನಾವೇ ನೋಡ್ತಾ ಇದ್ವಿ. ಎಲ್ಲ ಕಡೆ ನೋಡಿ, ನಮ್ದು ತಮಿಳುನಾಡು ನಡೀತಾ ಇದೆ, ಕಾವೇರಿ ನಡೀತಾ ಇದೆ, ಮಹದಾಯಿ ನಡೀತಾ ಇದೆ. ಎಲ್ಲ ಕಡೆ ಒಂದು ರೀತಿಯಲ್ಲಿ ಇವತ್ತು ಭಾರತ ಪಾಕಿಸ್ತಾನದ ಸಹಿತ ನೀರಿಗಾಗಿ ಬಾಂಗ್ಲಾದೇಶ ಜೊತೆಯಲ್ಲಿಯೂ ವಾದ ವಿವಾದ ನಡೀತಾ ಇರ್ತದೆ. ಇವತ್ತು ಇಂತಹ ಒಂದು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನೀರಿನ ಬಹಳ ದೊಡ್ಡ ಅವಶ್ಯಕತೆ ಇದೆ. ಹೀಗಾಗಿ ಜನರಿಗೆ ಏನ್ ಬೇಕಾಗಿದೆ? ಎಲ್ಲ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ಇವತ್ತೇನು 61% ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ದಿನ ಬೆಳಿಗ್ಗೆ ಎದ್ರೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಅಕ್ಕ ತಂಗಿಯಂದಿರಿಗೆ, ತಾಯಂದಿರಿಗೆ ನಾನು ನೋಡಿದ್ದೇನೆ ಶಾಸಕನಾಗಿ. ಈಗ ಯಾವತ್ತಿಗೂ ಅವ್ರು ಏನೇ ಬಹಳ ವಿಶಿಷ್ಟವಾಗಿದ್ರು ಮನೆ ಹೊರಗೆ ಬರೋದಿಲ್ಲ. ನೀರು ಬೇಕಾಯ್ತು ಅಂದ್ರೆ ಮಾತ್ರ ಎಲ್ಲಾ ಮಹಿಳೆಯರು ಸೇರಿಕೊಂಡು ಒಂದು ನಿಯೋಗ ತೆಗೆದುಕೊಂಡು, ನಮಗೆ ನೀರಿಲ್ಲ, ನಮ್ಮ ಬೋರ್ವೆಲ್ನಿಂದ ಬತ್ತು ಹೋಗಿದೆ, ಕರೆಂಟ್ ಇಲ್ಲ, ಮತ್ತೊಂದಿದೆ ಅಂತ ಹೇಳಿ ಅವ್ರ ರಸ್ತೆ ಮೇಲೆ ಬಂದು, ಬೀದಿಗೆ ಬಂದು, ಅಥವಾ ಜನಪ್ರತಿನಿಧಿಗಳ ಕಚೇರಿಗೆ ಅಲ್ಲಿ ಇಲ್ಲಿ ಭೇಟಿ ಮಾಡಿ, ಅಧಿಕಾರಿಗಳ ಕಚೇರಿಗೆ ಹೋಗಿ, ಗ್ರಾಮ ಪಂಚಾಯತ್ಗೆ ಹೋಗಿ ನಮಗೆ ನೀರು ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ನಮ್ಮಲ್ಲಿ ಸುಮಾರು 4 ಕೋಟಿ ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ನನ್ನ ಪ್ರಕಾರ ಕನಿಷ್ಠ ಒಂದು 100 ಲೀಟರ್ ಪ್ರತಿಯೊಬ್ಬರಿಗೂ ಪರ್ ಹೆಡ್ ನೀರು ಕೊಡಬೇಕು. 55 ಲೀಟರ್ ಅಂತ ನಾವು ಒಂದು ಯೋಜನೆ ರೂಪಿಸಿದ್ದೇವೆ. ಅಷ್ಟಾದ್ರೂ ಕನಿಷ್ಠ ಅವರಿಗೆ ಕುಡಿಲಿಕ್ಕೆ ನೀರು ಕೊಡುವಂಥದ್ದು, ಉಪಯೋಗ ಮಾಡಲಿಕ್ಕೆ ನೀರು ಕೊಡುವಂಥದ್ದು ಆಯಾ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ.